ಜೆಡಿಎಸ್ ಅಧ್ಯಕ್ಷ ದಯಾನಂದ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಜೆಡಿಎಸ್ ಮುಖಂಡರ ಸಭೆ. ಹೌದು ವೀಕ್ಷಕರೇ, ಬೆಂಗಳೂರು ಉತ್ತರ ಜಿಲ್ಲೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾದ ದಯಾನಂದ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಪಕ್ಷ ಸಂಘಟನೆ ಮತ್ತು ನೂತನ ಕಚೇರಿ ಉದ್ಘಾಟನೆ ಹಾಗೂ ಇಸಿ ಮತ್ತು ಸಿಸಿ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಲು ಜೆಡಿಎಸ್ ಮುಖಂಡರ ಪೂರ್ವಭಾವಿ ಸಭೆಯನ್ನ ಕರೆಯಲಾಯಿತು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ದಯಾನಂದ ಮೂರ್ತಿ ಮಾತನಾಡಿ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ವಾರ್ಡ್ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರ ಸಭೆಯನ್ನ ಕರೆಯಲಾಗಿದ್ದು, ಸಭೆಯಲ್ಲಿ ಪಕ್ಷ ಸಂಘಟನೆ ಮತ್ತು ನೂತನ ಜೆಡಿಎಸ್ ಪಕ್ಷದ ನೂತನ ಕಚೇರಿಯನ್ನ ತೆರೆಯಲು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರು, ಇಸಿ ಮತ್ತು ಸಿಸಿ ಸದಸ್ಯರು, ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಚುನಾವಣೆಗೆ ನಿಲ್ಲೇಬೇಕಂತ ಹೇಳಿ ಚುನಾವಣೆಗೆ ಹೋದ್ವಿ. ಆ ಕುಮಾರಣ್ಣ ಅವ್ರ ಹತ್ರನೂ ಮಾತಾಡಿದ್ವಿ, ನಿಖಿಲ್ ಅವ್ರ ಹತ್ರನೂ ಮಾತಾಡಿದ್ವಿ. ದೇವೇಗೌಡರ ಅಪ್ಪಾಜಿಯವರ ಗಮನಕ್ಕೂ ತಗೊಂಡೋದ್ವಿ ಈ ವಿಷಯನ, ಮ್ಯಾಟ್ರನ್ನ ತಗೊಂಡಾಗ ಎಲ್ಲರಿಂದನೂ ಆಗಿ ಇವತ್ತು ಚುನಾವಣೆ ನಿಲ್ಲಬೇಕು ಅಂತ ಒಂದು ಪ್ರಕ್ರಿಯೆ ಬಂದಾಗ ನಿಂತ್ಕೊಳ್ಳೇಬೇಕು ಅಂತ ಅಂದಾಗ ಅಪ್ಲಿಕೇಶನ್ ಹಾಕಿದಾಗ ನಾನೊಬ್ಬ ಆಕಾಂಕ್ಷಿ ಇದ್ದ. ಆಮೇಲೆ ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷರ ಹತ್ರನೂ ಹೋಗಿ ಅವ್ರ ಹತ್ರನೂ ಕೇಳಿ, ದೊಡ್ಡವ್ರ ಹತ್ರ ಎಲ್ಲ ಕೇಳಿ ಮಾತಾಡಿ ನಾವು ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ನ ಕೇಳಿಕೊಂಡು ಇವತ್ತು ನಾವು ನಿಂತು ಈ ಭಾಗಕ್ಕೆ ಬಂದು ನಿಮ್ಮ ಎಲ್ಲರ ಆಶೀರ್ವಾದದಿಂದ, ನಿಮ್ಮ ಎಲ್ಲರ ಸಹಕಾರದಿಂದ ಇವತ್ತು ನಾನು ಅಧ್ಯಕ್ಷ ಆಗಲಿಕ್ಕೆ ಒಂದು ಅವಕಾಶ ಸಿಕ್ತು. ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಹಿಂಗೆ ಇರಲಿ. ಈ ರೀತಿಯಲ್ಲಿ ನಾನು ಮುಂದುವರಿಯೋಕ್ಕೆ ನೀವು ಮಾಡಿಕೊಟ್ಟಿರೋದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಎರಡನೇದಾಗಿ ನೀವು ಏನೇನು ಕೇಳಿದ್ದೀರಿ, ಇವತ್ತು ಆಫೀಸ್ ಮಾಡಬೇಕು, ಕ್ಷೇತ್ರದ ಆಫೀಸ್ ಮಾಡಬೇಕು, ಅದು ನನ್ನ ಮನಸ್ಸಿನಲ್ಲಿದೆ. ಅದು ಖಂಡಿತ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ನಾನು ಮಾಡೋಣ. ಎರಡನೇದು ರೇಷನ್ ಕಾರ್ಡ್ ಇರ್ಬೋದು, ನಮ್ಮದು ವಿಡೋ ಪೆನ್ಷನ್ಸ್ ಇರ್ಬೋದು, ಯಾವುದೇ ಒಂದು ಸವಲತ್ತುಗಳು ಸರ್ಕಾರದಿಂದ ಏನೇನು ಸಿಗಬೇಕು ನಮಗೆ, ಏನು ನಮ್ಮ ಕ್ಷೇತ್ರದ ಕಾರ್ಯಕರ್ತರುಗಳಾಗಿರ್ಬೋದು, ನಮ್ಮ ಅಭಿಮಾನಿಗಳಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು, ಸ್ನೇಹಿತರುಗಳಾಗಿರ್ಬೋದು, ಎಲ್ಲರಿಗೂ ಎಲ್ಲೆಲ್ಲಿ ವಂಚನೆ ಆಗಿದೆ ಅದರ ಬಗ್ಗೆನಲ್ಲಿ ಅದನ್ನೆಲ್ಲ ಮನವರಿಕೆ ಮಾಡಿ ನನ್ನ ಮನಸ್ಸಿಗೆ ಬಂದಿದೆ. ಅದನ್ನು ನಮ್ಮ ಆಫೀಸ್ ಮುಖಾಂತರನೇ, ಕಂಪ್ಯೂಟರ್ ಮುಖಾಂತರ ಒಬ್ಬ ಕೆಲಸಗಾರನ ರೀತಿಯಲ್ಲಿ ನಾವು ಇಟ್ಕೊಂಡು ಒಬ್ಬ ನಡುವೆ ಕೆಲಸವಾಗಿ ನಾವು ಏನು 7 ವಾರ್ಡು ನಮಗೆ ಬರ್ತದೆ. ಈಗ ಇರೋ ಲೆಕ್ಕದಲ್ಲಿ 6 ವಾರ್ಡಲ್ಲಾಗಲೇ ನಾವು ಅನೌನ್ಸ್ನಲ್ಲಿ ಗೆದ್ದಿದ್ದಾರೆ ನಮ್ಮ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು. ಇದನ್ನು ಮುಂದುವರಿಸ್ಕೊಂಡು ನೆಕ್ಸ್ಟು ಇದು ನಮ್ಮದು ಅನೌನ್ಸ್ಮೆಂಟ್ ಆದ ತಕ್ಷಣ ಈಗ ಇನ್ನೊಂದು ನಮ್ಮ ನಂದಿನಿ ಬಡಾವಣೆದೂ ಏನಾಗಿದೆ ಅಲ್ಲಿ ಅದು ಆಗುವಗಳ ಬಗ್ಗೆ ಅಲ್ಲಿರೋರ್ನೆಲ್ಲ ಕೇಳಿ ಕಾರ್ಯಕರ್ತರುಗಳನ್ನ ಇವತ್ತು ನಮಗೆ ನೀವು ತಿಳಿದಂಗೆ ನಾನು ಹೊಸದಾಗಿ ಬಂದಿದ್ರು ಈಗಾಗಲೇ ಇವತ್ತಾಗಲೇ ಹೆಚ್ಚು ಕಮ್ಮಿ 100ರಿಂದ 200 ಜನ ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರೋಕ್ಕೆ ರೆಡಿ ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಬಂದು ಅವ್ರಿಗೂ ಒಂದು ಸ್ಥಾನಮಾನಗಳನ್ನ ಕೊಟ್ಟು ನಾವು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡೋಂಥವ್ರನ್ನ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರನ್ನ ನಾವು ಗುರುತಿಸಿ ಅವ್ರಿಗೂ ಒಂದು ಸ್ಥಾನಮಾನ ನೀಡಿ ಮಾಡಲೇಬೇಕು ಅಂತ ನಾವು ಒಂದು ಮನವರಿಕೆ ಮಾಡ್ಕೊಂಡು ಇದ್ದೀವಿ. ನಾವು ಎರಡನೇದಾಗಿ ನಾವು ಇದೆಲ್ಲ ಆದ ನಂತರ ಏನೇನು ಕಾರ್ಯಕರ್ತ ಆಗಬೇಕು, ಯಾವ್ಯಾವ ಒಂದೊಂದು ಆಫೀಸ್ಗಳು ಏನೇ ಇರ್ಬೋದು, KC ಜನರಲ್ ಇರ್ಬೋದು, ಇವತ್ತು ಬೋರಿಂಗ್ ಹಾಸ್ಪಿಟ್ಲ್ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು, ಬೇರೆ ಯಾವ್ಯಾವ ಸಂಘ ಸಂಸ್ಥೆಗಳು ಅಂತ ಇದೆ. ಅದನ್ನು ಆಕ್ಚುಲಿ ನಮಗೇನಾಗಿದೆ, ಒಬ್ಬೊಬ್ಬರನ್ನ ಒಂದೊಂದಕ್ಕೆ ಒಬ್ಬೊಬ್ಬನ ಒಂದು ಸದಸ್ಯನಾಗಿ ಮಾಡಬೇಕದು. ಅದು ಸರ್ಕಾರದಲ್ಲಿ ಒಂದು ರೂಲ್ಸ್ ಇದೆ. ಅದನ್ನು ಏನಾಗಿದೆ, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂದಂಗಾಗಿ ಒಬ್ಬರು MLA ಅವ್ರ ಕಡೆಯವರಿಗೇನೆ ಕೊಟ್ಕೊಂಡು ಅವ್ರಿಗೆ ಉಣ ಬಡಿಸ್ಕೊಂಡು ದಯನ್ ಮುಡ್ತಾಣ ಇದೆ ಅಂತೇಳಿ ನಾನು ಮತ್ತೆ ಪಕ್ಷಕ್ಕೆ ಬಂದಿನಿ. ಅವ್ರು ಆಗ್ತಾರೆ ಅಂತಲೇ ಬಂದಿರೋದು. ನನಗೆ ಏನಾಗಿದೆ ಅಂದರೆ ಈ ಮೊದಲು ನಮಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಭಾಳ ಮುಖ್ಯ.